ಸೊ ಗೈಸ್, ಬನ್ನಿ ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಕ್ಕೆ ಏನೇನ್ ಬೇಕಾಗುತ್ತೆ ಅಂತ ನೋಡ್ಕೊ ಬರೋಣ. ನಾನಿಲ್ಲಿ ಮೇಲ್ ಟು ಫಿಮೇಲ್ 4 ಜಂಪರ್ ವೈರ್ಸ್ ನ ಯೂಸ್ ಮಾಡಿದೀನಿ. ಟೂತ್ ಪಿಕ್ ಬಾಕ್ಸ್ ನ ಯೂಸ್ ಮಾಡಿದೀನಿ, ನೋಡ್ಬೋದು. ಆರ್ಡಿನೋ ಯುನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ಯೂಸ್ ಮಾಡಿದೀನಿ. ಮೇಲ್ ಟು ಮೇಲ್ 3 ಜಂಪರ್ ವೈರ್ಸ್ ನ ಯೂಸ್ ಮಾಡಿದೀನಿ, ನೋಡ್ಬೋದು. ಆರ್ಡಿನೋ ಯುನೋ ನ ಯೂಸ್ ಮಾಡಿದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ನ ಯೂಸ್ ಮಾಡಿದೀನಿ. ಗೈಸ್, ನಾನಿಲ್ಲಿ SG90 ಸರ್ವೋ ಮೋಟಾರ್ ನ ಯೂಸ್ ಮಾಡಿದೀನಿ, ನೋಡ್ಬೋದು. ಗೈಸ್, ಆರ್ಡಿನೋ ಯುನೋಗೆ ಪವರ್ ಸಪ್ಲೈ ಕೊಡಕ್ಕೆ ಒಂದು ಮೇಲ್ ಕನೆಕ್ಟರ್, ಅದ್ರ ಜೊತೆಗೆ ಬ್ಯಾಟ್ರಿ ಕ್ಯಾಪ್ ನ ಕನೆಕ್ಟ್ ಮಾಡಿ ಇಟ್ಕೊಂಡಿದೀನಿ, ನೋಡ್ಬೋದು. 9V ಬ್ಯಾಟ್ರಿನ ಯೂಸ್ ಮಾಡಿದೀನಿ. ಗೈಸ್, ಇವಾಗ ಇಷ್ಟನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ಫಿಶ್ ಫೀಡರ್ ನ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಗೈಸ್, ನೀವು ಇಲ್ಲಿ ನೋಡ್ಬೋದು, ನಾನು HC05 ಬ್ಲೂಟೂತ್ ಮಾಡ್ಯೂಲ್ ಮತ್ತೆ ಆರ್ಡಿನೋ ಯುನೋ ನ ತಗೊಂಡಿದ್ದೀನಿ. ಮೊದಲನೇದಾಗಿ ವೆಲ್ಡ್ಗೆ ನಾನು ಕನೆಕ್ಷನ್ಸ್ ನ ಕೊಟ್ಕೊಂತೀನಿ. ಈ ತರ 3 ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ನಾನು ತಗೊಂಡು RX ಇಂದ ಹಿಡಿದು ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ, ನೋಡ್ಬೋದು. ಗ್ರೌಂಡ್ ಗೆ ಕನೆಕ್ಟ್ ಮಾಡಿದೀನಿ. ಇವಾಗ 5V ಗೆ ಒಂದು ವೈರ್ ನಾವು ಸಪರೇಟ್ ಆಗಿ ಕೊಡ್ಬೇಕಾಗುತ್ತೆ. ಅದೇ ಕೊಡ್ಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು, ನಾನು ಈ ತರ ಒಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ಆಮೇಲೆ ಒಂದು ಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ. ಇವಾಗ ವೈರ್ ಶಿಪ್ಪರ್ ನ ತಗೊಂಡು ಈ ತರ ನಾನು ವೈರ್ಸ್ ನ ರಿಮೂವ್ ಮಾಡ್ಕೊಂತೀನಿ. ನಂಗೆ ಬರೀ ಮೇಲ್ ಒಂದಿದ್ರೆ ಸಾಕು ನಂಗೆ. ಸೊ ಗೈಸ್, ಈ ವೈರ್ನು ಅದೇ ತರ ಕಟ್ ಮಾಡ್ಕೊಂತೀನಿ. ಬಟ್ ನಾನು ಇಲ್ಲಿ ಕಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾನು ಮೇಲ್ನ ಕಟ್ ಮಾಡ್ಕೊಂತೀನಿ. ಈ ತರ ಫಿಮೇಲ್ ಪಿನ್ ಬೇಕಾಗುತ್ತೆ ನಂಗೆ. ಈ ತರ 3 ವೈರ್ನು ಒಟ್ಟಿಗೆ ಜಾಯಿನ್ ಮಾಡೋಣ. ಜಾಯಿನ್ ಮಾಡ್ಬಿಟ್ಟು ನೀವು ಬೇಕಾದ್ರೆ ಶಾಲ್ಡ್ರಿಂಗ್ ನ ಮಾಡ್ಕೋಬಹುದು ಅಥವಾ ಇನ್ಸುಲೇಷನ್ ಟೇಪ್ ನ ಹಾಕೋಬಹುದು. ನಾನು ಇಲ್ಲಿ ಇನ್ಸುಲೇಷನ್ ಟೇಪ್ ನ ಹಾಕೊಂತೀನಿ. ಗೈಸ್, ನೀವು ನೋಡ್ಬೋದು, ನಾನು ಈ ತರ 2 ಮೇಲ್ ಜಂಪರ್ ವೈರ್ ಒಂದು ಫಿಮೇಲ್ ಜಂಪರ್ ವೈರ್ ನ ಒಟ್ಟಿಗೆ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ, ಒಂದು ಫಿಮೇಲ್ ಜಂಪರ್ ವೈರ್ ನ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ 5V ಅಂತ ಇದೆ ನೋಡಿ, ಅದಕ್ಕೆ ನಾವ್ ಈ ತರ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಿ, ನಾನು ಈ ತರ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಕನೆಕ್ಷನ್ಸ್ ನ ಕೊಡೋಣ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ RX ಅಂತ ಇದೆ ನೋಡಿ, ಅದನ್ನ ನಾನು ಡಿಜಿಟಲ್ ಪಿನ್ ನಂಬರ್ 11 ಗೆ ಕನೆಕ್ಟ್ ಮಾಡ್ತೀನಿ. ಗೈಸ್, ನೋಡ್ಬೋದು, 11 ಗೆ ಕನೆಕ್ಟ್ ಮಾಡಿದ್ದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ TX ಅಂತ ಇರುತ್ತೆ ನೋಡಿ, ಅದನ್ನ ನಾವು ಆರ್ಡಿನೋ ಯುನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡ್ತೀನಿ, ನೋಡ್ಬೋದು. 10 ಗೆ ಕನೆಕ್ಟ್ ಮಾಡಿದ್ದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಿ, ಅದನ್ನ ನಾವು ಗ್ರೌಂಡ್ ಗೆ ಕನೆಕ್ಟ್ ಮಾಡೋಣ. ಆರ್ಡಿನೋ ಯುನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಿ. ಗೈಸ್, ನೋಡ್ಬೋದು, ನಾನು ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ 5V ಅಂತ ಇರುತ್ತೆ ನೋಡಿ, ಅದನ್ನ ನಾವು ಆರ್ಡಿನೋ ಯುನೋದಲ್ಲಿ 5V ಅಂತ ಇರುತ್ತಲ್ಲ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಗೈಸ್, ನೀವು ನೋಡ್ಬೋದು, ನಾನು ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಗೈಸ್, HC05 ಬ್ಲೂಟೂತ್ ಮಾಡ್ಯೂಲ್ ಮತ್ತೆ ಆರ್ಡಿನೋ ಯುನೋಗೆ ಕನೆಕ್ಷನ್ಸ್. ಇವಾಗ ನಾವು ಸರ್ವೋ ಮೋಟಾರ್ ನ ಕನೆಕ್ಟ್ ಮಾಡೋಣ. ಗೈಸ್, ನೀವು ಇಲ್ಲಿ ನೋಡ್ಬೋದು, ನಾನು ಸರ್ವೋ ಮೋಟಾರ್ ನ ತಗೊಂಡಿದ್ದೀನಿ. ಜಂಪರ್ ವೈರ್ಸ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, HC05 ಬ್ಲೂಟೂತ್ ಮಾಡ್ಯೂಲ್ ಮತ್ತೆ ಆರ್ಡಿನೋ ಯುನೋಗೆ ಈ ತರ 3 ವೈರ್ ಕನೆಕ್ಟ್ ಮಾಡಿದ್ದೀನಲ್ಲ, ಅದರಲ್ಲಿ ನಾನು 5V ಜಂಪರ್ ವೈರ್ ನ ತಗೊಂಡು ಮಿಡಲ್ ಪಿನ್ ಗೆ ಹಾಕ್ತೀನಿ. ರೆಡ್ ಇದೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ, ನೋಡ್ಬೋದು. ಈ ತರ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಗೈಸ್, ನೀವಿಲ್ಲಿ ನೋಡ್ಬೋದು, ನಾನು 2 ಮೇಲ್ ಟು ಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ಒಂದು ಜಂಪರ್ ವೈರ್ ನ ತಗೊಂಡೋಗಿ ಡಿಜಿಟಲ್ ಪಿನ್ 9 ಗೆ ಕನೆಕ್ಟ್ ಮಾಡ್ತೀನಿ. ಇನ್ನೊಂದು ಜಂಪರ್ ವೈರ್ ನ ತಗೊಂಡೋಗಿ ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ. ಆರ್ಡಿನೋ ಯುನೋದಲ್ಲಿ ಗ್ರೌಂಡ್ ಇರುತ್ತೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು, ಡಿಜಿಟಲ್ ಪಿನ್ 9 ಇದೆಯಲ್ಲ, ಆ ಪಿನ್ ನ ಸರ್ವೋ ಮೋಟಾರ್ ಅಲ್ಲಿ ಆರೆಂಜ್ ಕಲರ್ ವೈರ್ ಇದೆ ನೋಡಿ ಇಲ್ಲಿ, ಸೊ ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಇವಾಗ ಇನ್ನೊಂದು ಗ್ರೌಂಡ್ ಇದೆ ನೋಡಿ, ಅದನ್ನ ನಾನು ಬ್ರೌನ್ ಕಲರ್ ವೈರ್ ಗೆ ಕನೆಕ್ಟ್ ಮಾಡ್ತೀನಿ. ಆರ್ಡಿನೋ ಯುನೋಗೆ ಕೋಡ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಗೈಸ್, ಕನೆಕ್ಷನ್ಸ್ ಎಲ್ಲ ಮುಗ್ದಿದೆ. ಇವಾಗ ಆರ್ಡಿನೋ ಯುನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ, ಬನ್ನಿ. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು, ನಾನು ಕೋಡ್ ನೆಲ್ಲ ಬರೆದು ಇಟ್ಕೊಂಡಿದ್ದೀನಿ. ಇವಾಗ ಆರ್ಡಿನೋ ಯುನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಅಂತ ಕೊಡ್ತೀನಿ ನಾನು. ಇಲ್ಲಿ ಕೆಳಗಡೆ ನೋಡ್ಬೋದು, ಕಂಪೈಲಿಂಗ್ ಸ್ಕೆಚ್ ಅಂತ ಬರ್ತಿದೆ. ಇದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದೆ. ಗೈಸ್, ಇಲ್ಲಿ ನೋಡ್ಬೋದು, ಡನ್ ಅಪ್ಲೋಡಿಂಗ್ ಅಂತ ಬಂದಿದೆ. ಇವಾಗ ಕೋಡ್ ಆರ್ಡಿನೋ ಯುನೋಗೆ ಅಪ್ಲೋಡ್ ಆಗಿದೆ ಅಂತ, ಅದಕ್ಕೋಸ್ಕರ ಚೆಕ್ ಮಾಡೋಣ ಒಂದ್ಸಾರಿ ಹೇಗೆ ವರ್ಕ್ ಆಗ್ತಿದೆ ಇಲ್ವೋ ಅಂತ. ಗೈಸ್, ನೀವು ಇಲ್ಲಿ ಪ್ಲೇ ಸ್ಟೋರ್ಗೆ ಹೋಗಿ HC05
ಬ್ಲೂಟೂತ್ ಟರ್ಮಿನಲ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಸೆಕೆಂಡ್ ಅಲ್ಲೇ ಇದೆ ಬ್ಲೂಟೂತ್ ಟರ್ಮಿನಲ್ HC05 ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಕೊಡ್ಕೋಬೇಕಾಗುತ್ತೆ. ನೋಡ್ಬೋದು ಪೆಂಡಿಂಗ್ ಅಂತ ಬರ್ತಿದೆ ಗೈಸ್. ನೀವು ಇಲ್ಲಿ ನೋಡ್ಬೋದು ಆಪ್ ಇನ್ಸ್ಟಾಲ್ ಆಗಿದೆ. ಇವಾಗ ಓಪನ್ ಅಂತ ಕೊಡ್ತೀನಿ. ಇಲ್ಲಿ ಗ್ರಾಂಟ್ ಪರ್ಮಿಷನ್ ಅಂತ ತೋರಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವೈಲ್ ಯೂಸಿಂಗ್ ದಿ ಆಪ್ ಅಂತ ಕೊಡಿ, ಅಲೋ ಅಂತ ಕೊಡಿ. ಗೈಸ್ ಇವಾಗ ಮೊಬೈಲ್ ಫೋನ್ ಅಲ್ಲಿ ಬ್ಲೂಟೂತ್ ಅಂತ ಇರುತ್ತೆ, ಅದನ್ನ ಆನ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನಾನು ಇವಾಗ ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಇಲ್ಲಿ HC05 ಅಂತ ತೋರಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ಕೊಡಿ. ಸೊ ಹಂಗ್ ಕೊಟ್ಟಾದ್ಮೇಲೆ ರಿಫ್ರೆಶ್ ಅಂತ ಕೊಡಿ. ಇವಾಗ ನೋಡ್ಬೋದು ಈ ತರ ಬರ್ತಿದೆ. ಇಲ್ಲಿ HC05 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕನೆಕ್ಟಿಂಗ್ ಟು HC05 ಅಂತ ಬರ್ತಿದೆ. ಇವಾಗ ಕನೆಕ್ಟೆಡ್ ಆಗಿದೆ. ನೀವು ಇಲ್ಲಿ ಕ್ಯಾಪಿಟಲ್ F ಅಂತ ಸೆಂಡ್ ಮಾಡಿ. ನೋಡ್ಬೋದು ನಾನು ಕ್ಯಾಪಿಟಲ್ F ಸೆಂಡ್ ಮಾಡ್ತೀನಿ. ಸ್ಮಾಲ್ F ಸೆಂಡ್ ಮಾಡಿದ್ರೆ ತಗೊಳಲ್ಲ. ನೋಡ್ಬೋದು ಇವಾಗ ಮೋಟಾರ್ ರನ್ ಆಗ್ತಿದೆ. ಗೈಸ್ ನೀವಿಲ್ಲಿ ನೋಡ್ಬೋದು ವರ್ಕ್ ಆಗ್ತಿದೆ. ಇವಾಗ ಇದನ್ನೆಲ್ಲ ನಾವು ಕಂಟೈನರ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋಣ ಬನ್ನಿ. ಸೊ ಗೈಸ್ ಬನ್ನಿ, ಈ ಒಂದು ಆರ್ಡಿನೋ ಯುನೋನ ಈ ಒಂದು ಕಂಟೈನರ್ ಒಳಗಡೆ ಫಿಕ್ಸ್ ಮಾಡೋಣ. ಮೊದಲನೇದಾಗಿ ನಾವು ಆರ್ಡಿನೋ ಯುನೋನ ಯಾವ ಕಡೆ ಫಿಕ್ಸ್ ಮಾಡ್ಕೋಬೇಕು ಅಂತ ನೋಡ್ಕೋಬೇಕಾಗುತ್ತೆ. ಗೈಸ್ ನೀವು ನೋಡ್ಬೋದು ಹಿಂಗೆ ಕನೆಕ್ಟ್ ಮಾಡಿದ್ರು ಪವರ್ ಸಪ್ಲೈ ಕೊಡಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಅಡ್ಡ ಬರುತ್ತೆ. ಹಿಂಗ್ ಕೊಟ್ರು ಆಗಲ್ಲ, ಯಾಕಂದ್ರೆ ನಾವು ಮೇಲ್ಗಡೆ ಕ್ಯಾಪ್ ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಪವರ್ ಸಪ್ಲೈ ಕೊಡಕ್ ಆಗಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ಬೇಕಂದ್ರೆ ನಾನು ಆರ್ಡಿನೋ ಯುನೋನ ಈ ತರ ಕನೆಕ್ಟ್ ಮಾಡ್ತೀನಿ. ಈ ತರ ಕನೆಕ್ಟ್ ಮಾಡಿದ್ರೆ ಏನ್ ಮಾಡ್ಬೋದು ಅಂದ್ರೆ ತೋರಿಸ್ತೀನಿ ನೋಡಿ. ಇವಾಗ ಗ್ಲೂ ಸ್ಟಿಕ್ ನ ಹಾಕೊಂತೀನಿ ನಾನಿಲ್ಲಿ. ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಆರ್ಡಿನೋ ಯುನೋನ ಈ ತರ ಫಿಕ್ಸ್ ಮಾಡಿ ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಗೈಸ್ ನೋಡ್ಬೋದು ನಾನು ಈ ತರ ಫಿಕ್ಸ್ ಮಾಡಿ ಗ್ಲೂ ಸ್ಟಿಕ್ ನ ಹಾಕೊಂಡಿದ್ದೀನಿ. ಗ್ಲೂ ಸ್ಟಿಕ್ ಡ್ರೈ ಆಗ್ಲಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ ನಿಮ್ಗೆ. ಗೈಸ್ ನೀವು ಇಲ್ಲಿ ನೋಡ್ಬೋದು ಗ್ಲೂ ಸ್ಟಿಕ್ ಎಲ್ಲ ಡ್ರೈ ಆಗಿದೆ. ಇವಾಗ ಅದೇ ಕಂಟೈನರ್ದು ಕ್ಯಾಪ್ ನ ತಗೊಂಡಿದ್ದೀನಿ ನಾನು. ಗೈಸ್ ನೀವು ಇಲ್ಲಿ ನೋಡ್ಬೋದು ಸರ್ವೋ ಮೋಟಾರ್ ಒಳಗಡೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ, ಅದನ್ನ ನಾನು ರಿಮೂವ್ ಮಾಡ್ಕೊಂತೀನಿ. ಸೊ ಗೈಸ್ ಸ್ಕ್ರೂ ಡ್ರೈವರ್ ಅಲ್ಲಿ ಬಿಚ್ಚಕ್ ಆಗ್ತಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ತರದೊಂದು ಕ್ಲಿಪ್ ನ ತಗೊಂಡು, ಕ್ಲಿಪ್ ಅಲ್ಲಿ ಈ ತರ ಪಿನ್ ಇರುತ್ತೆ ನೋಡಿ, ಅದನ್ನ ರಿಮೂವ್ ಮಾಡ್ಕೊಂಡು ಇವಾಗ ಸರ್ವೋ ಮೋಟಾರ್ ಒಳಗಡೆ ಸ್ಕ್ರೂ ಇದೆಯಲ್ಲ ಅದನ್ನ ಇದರಿಂದ ಬಿಚ್ಚೋಣ. ಗೈಸ್ ಕೊನೆಗೂ ಬಂತು. ಏನು ಸಿಕ್ಕಿಲ್ಲ ಅಂತ ಇದ್ರಲ್ಲಿ ರಿಮೂವ್ ಮಾಡಿದೀನಿ. ಯಾವ ಟೈಮಲ್ಲಿ ಏನ್ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆ ಎಲ್ಲ ಇಟ್ಕೊಂಡಿರ್ಬೇಕು ಜೊತೆಗೆ. ಇದನ್ನ ನೋಡಿ ಈ ತರ ರಿಮೂವ್ ಮಾಡ್ಕೊಂಡು. ಸೊ ಗೈಸ್ ಇವಾಗ ನಾನು ಇಲ್ಲಿ ವರ್ನಿಯರ್ ಕ್ಯಾಲಿಪರ್ ನ ತಗೊಂಡಿದ್ದೀನಿ. ನೋಡ್ಬೋದು ಇದನ್ನ ನಾವು ಹೇಗೆ ಯೂಸ್ ಮಾಡೋದು ಅಂದ್ರೆ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಸರ್ವೋ ಮೋಟಾರ್ ಇದೆ ನೋಡಿ ಅದನ್ನ ಹಿಂಗೆ ಮೆಜರ್ ತಗೊಂಡು, ಇಲ್ಲಿ 0.86 21.9 mm ಇದೆ. ಸೊ ಅದನ್ನ ಈ ತರ ಮೆಜರ್ ಮಾಡ್ಕೊಂಡು ಇವಾಗ ಕ್ಯಾಪ್ ನ ತಗೊಂಡು ಅದ್ರ ಜೊತೆಗೆ ಈ ಒಂದು ಸ್ಕೆಚ್ ಪೆನ್ ನ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಮಾರ್ಕ್ ಮಾಡ್ಕೊಂಡಿದೀನಿ, ನನಗ್ ಕಾಣಿಸ್ತೈತೆ. ಇವಾಗ ಸಾಲ್ಡ್ರಿಂಗ್ ನ ತಗೊಂಡು ಅದಕ್ಕೆ ಕಟ್ ಮಾಡ್ಕೊಂತೀನಿ ನಾನು. ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಈ ತರ ಹೋಲ್ ನ ಮಾಡ್ಕೊಂಡಿದ್ದೀನಿ ಅದೇ ಸೈಜ್ಗೆ. ಸೊ ಇವಾಗ ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆ, ಎಲ್ಲೂ ಜಾರ್ಕೊಳ್ಳಲ್ಲ. ಬಟ್ ನಾವು ಸೇಫ್ಟಿಗೆ ಗ್ಲೂ ಸ್ಟಿಕ್ ನ ಹಾಕೋಣ. ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಈ ತರ ಗ್ಲೂ ಸ್ಟಿಕ್ ನ ಹಾಕೊಂಡಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಡ್ರೈ ಆಗ್ಲಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಸೊ ಗೈಸ್ ಇವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಟೂತ್ ಪಿಕ್ ಬಾಕ್ಸ್ ತಗೊಂಡು ಅದ್ರ ಮೇಲೆ ಕ್ಯಾಪ್ ಇರುತ್ತೆ ನೋಡಿ, ಕ್ಯಾಪ್ ನ ತಗೊಂಡು ಸರ್ವೋ ಮೋಟಾರ್ ಅಲ್ಲಿ ಈ ತರದೊಂದು ಪ್ಲಾಸ್ಟಿಕ್ ಟೂಲ್ ಕೊಟ್ಟಿರ್ತಾರೆ, ಅದನ್ನ ಈ ತರ ನಾನು ಫಿಕ್ಸ್ ಮಾಡ್ಕೊಂತೀನಿ. ಫಿಕ್ಸ್ ಮಾಡ್ಕೊಂಡು ಈ ತರದೊಂದು ಸಣ್ಣದು ಸ್ಕ್ರೂ ತಗೊಳ್ಳಿ. ಇವಾಗ ಇದ್ರ ಮೇಲೆ ನಾನು ಟೈಟ್ ಮಾಡ್ಕೊಂತೀನಿ. ಇವಾಗ ಇದನ್ನ ಇಲ್ಲೆಲ್ಲ ಹಾಕ್ಬಿಟ್ಟು ಟೈಟ್ ಮಾಡ್ಕೊಂತೀನಿ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನೊಂದು ಸಣ್ಣದು ಹೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಕ್ರೂನ ಫಿಕ್ಸ್ ಮಾಡೋಣ ಬನ್ನಿ. ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಈ ತರ ಸ್ಕ್ರೂನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ನಾವು ಸೇಫ್ಟಿಗೆ ಗ್ಲೂ ಸ್ಟಿಕ್ ನ ಹಾಕೋಬೇಕಾಗುತ್ತೆ. ಗ್ಲೂ ಸ್ಟಿಕ್ ನ ಹಾಕೊಂತೀನಿ ನಾನು ಇವಾಗ. ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಗ್ಲೂ ಸ್ಟಿಕ್ ನ ಹಾಕೊಂಡಿದ್ದೀನಿ ಕ್ಯಾಪ್ಗೆ. ಸೊ ಗೈಸ್ ಇವಾಗ ಏನ್ ಮಾಡ್ಬೇಕಂದ್ರೆ ಈ ಒಂದು ಸಾಲ್ಡ್ರಿಂಗ್ ಅನ್ನ ತಗೊಂಡು, ಇಲ್ಲಿದೆ ನೋಡಿ ಮಿಡಲ್ ಅಲ್ಲಿ ಹೋಲು, ಸೊ ಅಲ್ಲಿಗೆ ನಾವು ಇಲ್ಲೊಂದು ಹೋಲ್ ನ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್ ನೋಡ್ಬೋದು ನಾನು ಇಲ್ಲೊಂದು ಹೋಲ್ ನ ಮಾಡಿದ್ದೀನಿ. ಇವಾಗ ಸರ್ವೋ ಮೋಟಾರ್ ನ ತಗೊಂಡು ಕ್ಯಾಪ್ ನ ತಗೊಂಡು ಸರ್ವೋ ಮೋಟಾರ್ ಮೇಲೆ ಕ್ಯಾಪ್ ನ ಈ ತರ ಫಿಕ್ಸ್ ಮಾಡೋಣ.
ಇವಾಗ ಮಿಡಲ್ ಅಲ್ಲಿ ಹೋಲ್ ಮಾಡಿದೀವಲ್ಲ, ಅಲ್ಲಿ ಈ ಒಂದು ಸ್ಕ್ರೂನ ಹಾಕೊಳ್ಳೋಣ. ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನು ಈ ತರ ಕ್ಯಾಪ್ ನ ಫಿಕ್ಸ್ ಮಾಡ್ಕೊಂಡಿದೀನಿ. ಇವಾಗ ಟೈಟ್ ಆಗಿ ಕೂತಿದೆ, ಮೋಟಾರ್ ಕೂಡ ರನ್ ಆಗುತ್ತೆ. ಇಷ್ಟೇ ಗೈಸ್ ಈ ಒಂದು ಎಕ್ಸ್ಪೆರಿಮೆಂಟ್. ಇವಾಗ ನಾನು ಪವರ್ ಸಪ್ಲೈ ಕೊಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿದೆ ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ಒಂದು ಶಾಕೆಟ್ ಇಲ್ಲಿ ಕಾಣಿಸ್ತಿದೆ ಒಂದು. ಸೊ ಅಲ್ಲಿಗೆ ಸಾಲ್ಡ್ರಿಂಗ್ ನ ಮಾಡ್ಕೊಂತೀನಿ. ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಹೋಲ್ ನ ಮಾಡ್ಕೊಂಡಿದೀನಿ ಸಾಲ್ಡ್ರಿಂಗ್ ಯೂಸ್ ಮಾಡ್ಕೊಂಡು. ಇವಾಗ ನಾವು ಈ ತರ ಒಂದು ಶಾಕೆಟ್ ನ ತಗೊಂಡು ಪವರ್ ಸಪ್ಲೈ ಕೊಡ್ಬೇಕಾಗುತ್ತೆ ಈ ತರ. ದಟ್ಸ್ ಆಲ್ ಗೈಸ್. ನೋಡಿ ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆ. ಬ್ಯಾಟ್ರಿನ ಮೇಳಗಡೆ ಎಲ್ಲಾದ್ರೂ ಫಿಕ್ಸ್ ಮಾಡ್ಬೇಕಷ್ಟೇ. ಸೊ ಗೈಸ್ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಸ್ಟೆಪ್ ಇದೆ. ಏನಂದ್ರೆ ಇಲ್ಲಿ ಟೂತ್ ಪಿಕ್ ಬಾಕ್ಸ್ ಇದೆ ನೋಡಿ, ಅಲ್ಲೊಂದು ಸಣ್ಣದಾಗಿ ಹೋಲ್ ನ ಮಾಡ್ಕೊಳ್ಳೋಣ. ನಮ್ಗೆ ಫುಡ್ ಎಷ್ಟು ಬಿಡ್ಬೇಕಷ್ಟು. ಗೈಸ್ ಸಾಕಿಷ್ಟು ಹೋಲು, ಅದೇನಾದ್ರು ಜಾಸ್ತಿ ಟರ್ನ್ ಆಗಿ ಹೋಗ್ಬಿಟ್ರೆ ಫುಡ್ ಜಾಸ್ತಿ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಲೈಟ್ ಆಗಿ ಹೋಲ್ನ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಕ್ಯಾಪ್ಗೆ ಫಿಕ್ಸ್ ಮಾಡೋಣ. ದಟ್ಸ್ ಆಲ್ ಗೈಸ್, ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದು ಸ್ಟೆಪ್ ಇದೆ, ಏನಂತ ಹೇಳ್ತೀನಿ ಬನ್ನಿ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನು ಫಿಶ್ ಟ್ಯಾಂಕ್ ನ ತಗೋ ಬಂದಿದ್ದೀನಿ ಇವಾಗ. ಸೊ ಗೈಸ್ ನೀವು ಇವಾಗ ನೋಡ್ಬೋದು, ಫಿಶ್ ಟ್ಯಾಂಕ್ ಸೈಡ್ ಅಲ್ಲಿ ಗ್ಲಾಸ್ ಇದೆಯಲ್ಲ, ಅಲ್ಲಿಗೆ ನಾನು ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಗೈಸ್ ನೋಡ್ಬೋದು, ಈ ತರ ನಾನು ಗ್ಲೂ ಸ್ಟಿಕ್ ನ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಫಿಶ್ ಫೀಡರ್ ನ ತಗೊಂಡಿದ್ದೀನಿ, ನೋಡ್ಬೋದು. ಗೈಸ್ ನೋಡ್ಬೋದು, ನಾನು ಇಲ್ಲಿಗೆ ಫಿಶ್ ಫೀಡರ್ ನ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಏನಂದ್ರೆ ನೀವು ನೋಡ್ಬೋದು, ಆರ್ಡಿನೋ ನಾನು ಮೇಳಗಡೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಕೆಳಗಡೆ ಮೋಟಾರ್ ಹೋಗ್ಬೇಕು. ನೋಡ್ಬೋದು ಕೆಳಗಡೆ ಮೋಟಾರ್ ಹೋಗಿದೆ. ಸೊ ಅದಕ್ಕೋಸ್ಕರ ಆರ್ಡಿನೋ ಮೇಳಗಡೆನೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು HC05 ಬ್ಲೂಟೂತ್ ಮಾಡ್ಯೂಲ್ ನ ಮುಂದ್ಗಡೆ ಕ್ಯಾಪ್ ಮೇಲೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೋಡ್ಬೋದು, ನಾನು ಬ್ಯಾಕ್ ಸೈಡ್ ಈ ತರ ಹೋಲ್ ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದೆಯಲ್ಲ, ಈ ಹೋಲ್ ಬಂದು ಪವರ್ ಸಪ್ಲೈ ಕೊಡಕ್ಕೆ, ಈ ಹೋಲ್ ಡಾಟಾ ಟ್ರಾನ್ಸ್ಫರ್ ಕೇಬಲ್ ಫಿಕ್ಸ್ ಮಾಡಕ್ಕೆ. ಇವಾಗ ಬನ್ನಿ ಈ ಒಂದು ಬಾಕ್ಸ್ ಗೆ ಫಿಶ್ ಫುಡ್ ನ ಫಿಲ್ ಮಾಡೋಣ ಗೈಸ್. ಸೊ ಗೈಸ್ ನೋಡ್ಬೋದು, ಈ ಒಂದು ಬಾಕ್ಸ್ ಗೆ ನಾನು ಫಿಶ್ ಫುಡ್ ನೆಲ್ಲ ಫಿಲ್ ಮಾಡಿದೀನಿ. ಇದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಪವರ್ ಸಪ್ಲೈ 5 ವೋಲ್ಟ್ ಮತ್ತೆ 9 ವೋಲ್ಟ್ ಕೊಡಕ್ಕೆ ಹೋಗ್ಬಾರ್ದು, ಪವರ್ ಬೇಗ ಖಾಲಿ ಆಗೋಗ್ಬಿಡುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಈ ತರದೊಂದು 12 ವೋಲ್ಟ್ ಅಡಾಪ್ಟರ್ ನ ತಗೊಂಡ್ರೆ ತುಂಬಾ ಈಸಿ ಆಗುತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ. ಸೊ ಅದಕ್ಕೆ ಈ ತರದೊಂದು 12 ವೋಲ್ಟ್ ಎಷ್ಟು ಆಂಪ್ಸ್ ಆದ್ರೂ ಪರವಾಗಿಲ್ಲ, ಈ ಒಂದು ಅಡಾಪ್ಟರ್ ತಗೊಳ್ಳೇಬೇಕಾಗುತ್ತೆ. ಗೈಸ್ ಬನ್ನಿ ಇವಾಗ ಬ್ಲೂಟೂತ್ ನ ಯೂಸ್ ಮಾಡ್ಕೊಂಡು ಫಿಶ್ ಗೆ ಫೀಡ್ ಮಾಡೋಣ. ಇವಾಗ ನಾನು ಆಪ್ ನ ಓಪನ್ ಮಾಡ್ಕೊಂತೀನಿ ಮೊಬೈಲ್ ಅಲ್ಲಿ, ಬ್ಲೂಟೂತ್ ನ ಆನ್ ಮಾಡ್ಕೊಂತೀನಿ. ಆನ್ ಮಾಡ್ಕೊಂಡು ರಿಫ್ರೆಶ್ ಕೊಡ್ತೀನಿ. ಕೆಳಗಡೆ HC05 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕನೆಕ್ಟಿಂಗ್ ಟು HC05 ಅಂತ ಬರ್ತಿದೆ. ಇವಾಗ ಕನೆಕ್ಟೆಡ್ ಆಗಿದೆ. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯಾಪಿಟಲ್ F ನ ಸೆಂಡ್ ಮಾಡ್ತೀನಿ. ಗೈಸ್ ನೋಡ್ಬೋದು, ಫುಡ್ ಬಿದ್ದಿದೆ. ಎಷ್ಟು ಬಿದ್ದಿದೆ ಅಂದ್ರೆ 5 ಫುಡ್ ಬಿದ್ದಿದೆ. ಇನ್ನೊಂದ್ಸರಿ ಸೆಂಡ್ ಮಾಡ್ತೀನಿ. ಇಷ್ಟೇ ಗೈಸ್, ಈ ಒಂದು ಎಕ್ಸ್ಪೆರಿಮೆಂಟ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.